ರನ್ನಿಂಗ್ ಸ್ಟಾರ್ಟ್ ಆಯಿತು ನೋಡ್ಬೋದು. ಅದರ ಜೊತೆ ಟೈಮ್ ಹಚ್ಚಿವಿ ಲೈವ್ ಆಗಿ ವಿಡಿಯೋನ ನೋಡ್ತಾ ಇದ್ರಿ. ಹೊಸದಾಗಿ ಅಗ್ನಿವೀರರಾಗತಕ್ಕಂಥ ಅಭ್ಯರ್ಥಿಗಳಿಗೆ ಇದು, ಯಾಕಂದರೆ ವಿಡಿಯೋ ನೋಡ್ರಿ ಅಂದ್ರೆ ಅಗ್ನಿವೀರ ಆರ್ಮಿ ರ್ಯಾಲಿ ಯಾವ ರೀತಿ ನಡೀತದ ಅಂತಕ್ಕಂಥದ್ದನ್ನು ನಿಮಗೆ ಲೈವ್ ಆಗಿ ನೇರವಾಗಿ ನಾವು ತೋರಿಸ್ಕೊಡ್ತಾ ಇದ್ದೀವಿ ಅಭ್ಯರ್ಥಿಗಳೇ. ರನ್ನಿಂಗು ಬೆಳಗ್ಗೆ ಎಷ್ಟು ಜಲ್ದಿ ಬಿಡ್ತಾರೆ, ಆಮೇಲೆ ಗ್ರೌಂಡ್ ಯಾವ ರೀತಿ ಇರ್ತದೆ, ಹುಡುಗರು ಯಾವ ರೀತಿ ರನ್ನಿಂಗ್ ಮಾಡ್ತಾರೆ, ಅದನ್ನೆಲ್ಲ ನೋಡುವುದರಿಂದ ಹೊಸದಾಗಿ ಅಗ್ನಿವೀರರಾಗತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಒಳ್ಳೆಯ ಅವಕಾಶ. ಹಾಗಿದ್ರೆ ಅಭ್ಯರ್ಥಿಗಳೇ ಇನ್ನು ತಡ ಹಾಕಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಬೇಕು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಬೇಕು. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಗಳನ್ನ ಮಾಡ್ತಾಯಿರಿ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಫೋನ್ ಮುಖಾಂತರ ಕೇಳ್ತಾಯಿದ್ರಿ ಏನಂದರೆ, ಸರ್ ಅಗ್ನಿವೀರ ಆರ್ಮಿ ಕಾಲ್ಫಾರ್ಮ್ ಫೆಬ್ರವರಿ 1ಕ್ಕೆ ಸ್ಟಾರ್ಟ್ ಅದು ಬಿಟ್ಟಿದ್ರು, ಆದರೂ ಚಾಲೂ ಮಾಡಲಿಲ್ಲ. ಆಮೇಲೆ ಫೆಬ್ರವರಿ 3 ಅಂದರು, ಆದರೂ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್ ಅಪ್ಲಿಕೇಶನ್ ಅಂತ ಕೇಳ್ತಾಯಿದ್ರಿ. ಅಭ್ಯರ್ಥಿಗಳೇ ಏನಪ್ಪ ಅಂದ್ರೆ ಅತಿ ಶೀಘ್ರದಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಬಿಟ್ಟಾರೆ. ಇವತ್ತು ಆಗ್ಬೋದು, ನಾಳೆ ಆಗ್ಬೋದು, ಅಥವಾ ನಾಡಿದ್ದು ಆಗ್ಬೋದು, ಅಥವಾ ಒಂದು ವಾರ ಬಿಟ್ಟು ಆಗ್ಬೋದು. ನೀವು ಡಾಕ್ಯುಮೆಂಟ್ ಎಲ್ಲ ಸರಿ ಮಾಡ್ಕೊರಿ. ಯಾಕಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ ಮತ್ತು ಮಾರ್ಕ್ಸ್ ಕಾರ್ಡ, ನಿಮ್ಮ ಹೆಸರು, ತಂದೆ ಹೆಸರು, ಅಡ್ರೆಸ್ಸರು, ಡೇಟ್ ಆಫ್ ಬರ್ತು ಸೇಮ್ ಇರಬೇಕು. ಸೇಮ್ ಇಟ್ಕೊಂಡು ನೀವು ಅಪ್ಲಿಕೇಶನ್ನ ಹಾಕಬೇಕು. ಡಾಕ್ಯುಮೆಂಟನ್ನು ಕರೆಕ್ಟ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿರಿ. ಎಲ್ಲ ರೆಡಿ ಮಾಡ್ಕೊರಿ. ಇನ್ನು ಬಿಡ್ತಾರೆ ರೀ, ಲೇಟ್ ಇಲ್ಲ. ಯಾಕಂದ್ರೆ 3 ತಿಂಗಳದಾಗ ಎಕ್ಸಾಮ್ ನಡೀತಾವೆ. ಅದು ಎಲ್ಲರಿಗೂ ಗೊತ್ತಿರಲಿ ನಿಮ್ಗೆ. 3 ತಿಂಗಳದಾಗ ಎಕ್ಸಾಮ್ ನಡೀತಾವೆ. ಆಲ್ ಕರ್ನಾಟಕ ಒಮ್ಮೆ ಏಕಾಲಕ್ಕೆ ಎಕ್ಸಾಮ್ ನಡೀತಾವೆ. ಎಲ್ಲ ಜಿಲ್ಲೆಯೊಳಗೆ ಎಕ್ಸಾಮ್ ನಡೀತಾವೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತಾವೆ. ಶಿಫ್ಟ್ ವೈಸ್ ಎಕ್ಸಾಮನ್ನು ನಡೆಸ್ತಾ ಇರ್ತಾರೆ. ಆದ್ದರಿಂದ ಅಡ್ವಾನ್ಸ್ ನೀವು ರೆಡಿ ಆಗಬೇಕು. ಆಮೇಲೆ ಎಕ್ಸಾಮ್ ಮುಗಿದ್ಮೇಲೆ ಫಿಸಿಕಲು ಮೆಡಿಕಲು ಇದೇ ರೀತಿ ನಡೀತಾ ಇರ್ತೈತಿ. ಆದ್ದರಿಂದ ನಮ್ಮ ಸಂಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಯಶಸ್ವಿಯಾಗಿ 23ನೇ ವರ್ಷದಲ್ಲಿ ಈಗ ಮುನ್ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಡಿಯನ್ ಆರ್ಮಿ ಆಗಿರ್ಬೋದು, ಈಗ ಪ್ರೆಸೆಂಟಾಗಿ ಅಗ್ನಿವೀರ ಆರ್ಮಿ, SSC-GD ಹಾಗೆ ವಿವಿಧ ಹುದ್ದೆಗಳಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಿ ಈಗ ಸುಮಾರು 11,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಸಿಲೆಕ್ಟ್ ಆಗಿ ಭಾರತಾಂಬೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದು 11 ವರ್ಷದ ಅಂದರೆ 23 ವರ್ಷದಲ್ಲಿ 11,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಆಯ್ಕೆ ಆಗ್ತಾಯಿದ್ದಾರೆ. ನಿಜವಾಗಲೂ ಖುಷಿ ಅನ್ನಿಸ್ತಾ ಇದೆ. ನೀವೆಲ್ಲ ನೋಡ್ತಾ ಇದ್ದೀರಿ, ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರ್ತೀರಿ, ಎಲ್ಲದ್ರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ತಾ ಇರ್ತೀರಿ. ಹಾಗಿದ್ದರೆ ಏನಪ್ಪ ಅಂದರೆ 8ನೇ ತರಗತಿ ಪಾಸಾದವರು, 10ನೇ ತರಗತಿ ಪಾಸಾದವರು, PUC ಪಾಸಾದವರು ಅಗ್ನಿವೀರ ಆರ್ಮಿ ಅಪ್ಲಿಕೇಶನ್ ಸ್ಟಾರ್ಟ್ ಆಕ್ಕವ. ಸ್ಟಾರ್ಟ್ ಆದ ತಕ್ಷಣ ಎಲ್ಲರೂ ಅಪ್ಲಿಕೇಶನ್ ಹಾಕಿರಿ. ಅದೇ ರೀತಿಯಾಗಿ 10ನೇ ತರಗತಿ ಪಾಸಾದಂಥ ಮಹಿಳಾ ಅಭ್ಯರ್ಥಿಗಳಿಗೆ ಸಹಿತ ಅರ್ಜಿಯನ್ನು ಕರಿತಾ ಇದ್ದಾರೆ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ವಿ. ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ. ನಿಮ್ಮ ಫ್ರೆಂಡ್ಸು, ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಬೇಗ ಬನ್ನಿ. ಯಾಕಂದರೆ ಈಗಾಗಲೇ PUC ಎಕ್ಸಾಮ್ ಇದ್ದಂಥ ಅಭ್ಯರ್ಥಿಗಳು ರಿಸರ್ವೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಹೊಸದಾಗಿ ಬರ್ತಕ್ಕಂಥ ಅಭ್ಯರ್ಥಿಗಳು ಬರ್ತಾಯಿದ್ದಾರೆ. ಅಡ್ವಾನ್ಸ್ ಆಗಿ ಬಂದು ರಿಸರ್ವೇಷನ್ ಮಾಡ್ಕೊರಿ. ಯಾಕಂದರೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಏಕಕಾಲಿಕ ಪರೀಕ್ಷೆ ನಡೆಯೋದ್ರಿಂದ ಎಲ್ಲ ಕಡೆ ಕೋಚಿಂಗ್ ಸೆಂಟರ್ ಫುಲ್ ಆಗ್ತವೆ. ಅಡ್ವಾನ್ಸ್ ಆಗಿ ನೀವು ರಿಸರ್ವೇಷನ್ ಮಾಡ್ಕೋದು ಒಳ್ಳೆಯದು, ಗೊತ್ತಿರಲಿ. ಈಗಾಗಲೇ ಅಭ್ಯರ್ಥಿಗಳು ಬರ್ತಾಯಿದ್ದಾರೆ. ಆದ್ದರಿಂದ ನಿಮ್ಮ ಸ್ನೇಹಿತರು, ನಿಮ್ಮ ಫ್ರೆಂಡ್ಸು ಯಾರಾದರೂ ಇದ್ದರೆ ಹೇಳ್ರಿ, ಗಮನಿಸ್ಬೋದು. ಮೊನ್ನೆ ನೋಡಿದ್ರೆ ನೀವು ಬೆಳಗಾವಿ ಒಂದೇ ಯಾರೋದಿಂದ 83 ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲದೆ SSC-GD 25 ಜನ ಆಯ್ಕೆಯಾಗಿದ್ದಾರೆ. ಅಗ್ನಿವೀರ ನೇವಿ 7 ಜನ ಆಯ್ಕೆಯಾಗಿದ್ದಾರೆ. ಈ ಸದ್ಯ ಪ್ರೆಸೆಂಟ್ ರಿಸಲ್ಟನ್ನು ನಾನು ಹೇಳ್ತಾ ಇದ್ದೀನಿ ನಿಮಗೆ. ಅಭ್ಯರ್ಥಿಗಳು ನೋಡ್ಬೋದು. ಈಗ ಇದು ಮೂಡಬಿದರೆಯ ಸ್ವರಾಜ್ ಮೈದಾನದಲ್ಲಿ ಮಂಗಳೂರು ಯಾರೋದಿಂದ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ ನಡೀತಾ ಇದೆ. ಇಲ್ಲಿ ಸಹಿತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಫಿಸಿಕಲನ್ನು ಪಾಸ್ ಮಾಡ್ತಾ ಇದ್ದಾರೆ. ಈಗಾಗಲೇ ಪರೀಕ್ಷೆಯನ್ನು ಪಾಸ್ ಮಾಡಿ ಫಿಸಿಕಲ್ಗೆ ಹೋಗಿದ್ದಾರೆ. ನೋಡ್ಬೋದು, ಗಮನಿಸ್ಬೋದು. ಅಭ್ಯರ್ಥಿಗಳು 3ನೇ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಪ್ರತಿನಿತ್ಯ ನೋಡ್ತಾಯಿದ್ರಿ. ಇವತ್ತು 7ನೇ ದಿನದ 2ನೇ ಬ್ಯಾಚನ್ನು ರನ್ನಿಂಗ್ ವಿಡಿಯೋನ ರನ್ನಿಂಗನ್ನು ನೀವು ನೋಡ್ತಾಯಿದ್ದೀರ, ಲೈವ್ ಆಗಿ ನೋಡ್ತಾಯಿದ್ದೀರ. ಅಭ್ಯರ್ಥಿಗಳೇ ರ್ಯಾಲಿ ಯಾವ ರೀತಿ ನಡೀತದೆ ಅನ್ನೋದನ್ನು ನೀವು ಸಪೋರ್ಟ್ ಮಾಡಬೇಕು. ನಮಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ವಿಡಿಯೋಗಳನ್ನ ಜಾಸ್ತಿ ಮಾಡ್ತೀವಿ. ನಿಮ್ಮ ಸಪೋರ್ಟ್ ಇಲ್ಲಾಂದ್ರೆ ನಾವು ವಿಡಿಯೋನ ಸ್ಟಾಪ್ ಮಾಡ್ತೀವಿ. ಯಾಕಂದರೆ ನಿಮ್ಮ ಸಪೋರ್ಟ್ ಬೇಕು ನಮಗೆ. ನಿಮ್ಮ ಸಪೋರ್ಟ್ ಇದ್ದಷ್ಟು ನಾವು ಪ್ರೋತ್ಸಾಹದಿಂದ ಹೋಗ್ತೀವಿ. ನೋಡ್ಬೋದು 3ನೇ ರೌಂಡ್ ಅಂದರೆ ಲಾಸ್ಟ್ ರೌಂಡ್ ಓಡ್ತಾಯಿದ್ದಾರೆ, ಕೊನೆಯ ರೌಂಡ್ ಓಡ್ತಾಯಿದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನಸುಕಿನ ಜಾವ 3 ಗಂಟೆಗೆ ಹೋಗಿ ಎಲ್ಲ ಹುಡುಗರು ಕೂತಿರ್ತಾರೆ. 5 ಗಂಟೆಗೆ ಅಂದ್ರೆ ರನ್ನಿಂಗ್ ಸ್ಟಾರ್ಟ್ ರೆಡಿ ಮಾಡಿ ಹೊಡ್ಕೊಂಡ್ಬಿಡ್ತಾರೆ. ಫಸ್ಟ್ ಬ್ಯಾಚ್ಗಳನ್ನ ಮಾಡ್ಕೋತಾರೆ. ಪ್ರತಿನಿತ್ಯ 6-7 ಬ್ಯಾಚ್ಗಳನ್ನ ಮಾಡ್ತಾಯಿದ್ದಾರೆ. ನೋಡ್ಬೋದು. ಈಗ ಮುಂದೆ ಇದ್ದಂಥ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನಾವು ಪ್ರೋತ್ಸಾಹವನ್ನು ಮಾಡಬೇಕು. ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು, ಅಭಿನಂದನೆಗಳು ಹೇಳಬೇಕು. ಅಡ್ವಾನ್ಸ್ ಆಗಿ ಅವ್ರಿಗೆ ಎಷ್ಟು ವರ್ಕ್ ಕೊಡ್ತೀವಿ ಅಷ್ಟು ಅವ್ರು ಇನ್ನೂ ನಮ್ಮ ಭಾರತಾಂಬೆ ಸೇವೆಯನ್ನು ಮಾಡಲಿಕ್ಕೆ ಹೊರಟಂಥ ಭಾವಿ ಯೋಧರವರು. ಅವ್ರಿಗೆ ಸೆಲ್ಯೂಟನ್ನು ನಾವು ಕೊಡಬೇಕು. ಲಾಸ್ಟ್ ರೌಂಡ್ ಫಿನಿಶಿಂಗ್ ಓಡ್ತಾ ಇದ್ದಾರೆ.
ಫಿನಿಶಿಂಗ್ ರನ್ನಿಂಗ್ ಮಾಡೋ ಸ್ಟೈಲ್ ನೋಡ್ರಿ ನೀವು, ಸ್ಟೈಲ್ ನೋಡ್ರಿ ಕಲಿಬೋದು. ನಾನು ಹಿಂಗೆ ಓಡ್ಬೇಕಂತ ಹೇಳಿಸಿಂದ ಅದರಲ್ಲಿ ಸಿಂಥೆಟಿಕ್ ಗ್ರೌಂಡ್ ಅದಾಗಲಿ ಫಸ್ಟ್ ಕ್ಲಾಸ್ ಹೊಡ್ಬೋದು. ಅಭ್ಯರ್ಥಿಗಳು ಫಸ್ಟ್ ಗ್ರೂಪು, ಸೆಕೆಂಡ್ ಗ್ರೂಪು, ಥರ್ಡ್ ಗ್ರೂಪು, ಫೋರ್ತ್ ಗ್ರೂಪು ಎಷ್ಟು ಜನ ಆಯ್ಕೆ ಹಾಕಾರ ನೋಡ್ರಿ. ಹಂಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾರೆ. ಮತ್ತೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. Very good. Sabas, group 1. 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 Group 2. 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 Group 3. 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 Group 4. 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 Please. ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.